ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗನಮಿದ್ದೆ ಬಡಾವಣೆಯ ನಿವಾಸಿ ಹಾಗೂ ಪೇಂಟಿಂಗ್ ಕೆಲಸಗಾರನಾದ ಸಂದೀಪ್ ಮತ್ತು ಕಂದವಾರ ಬಡಾವಣೆಯ 18 ವರ್ಷದ ಕೀರ್ತನ ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಇವರ ಪ್ರೀತಿ ಜನವರಿ ತಿಂಗಳಲ್ಲಿ ಮದುವೆಯ ಹಂತಕ್ಕೂ ತಲುಪಿತ್ತು. ಕುಟುಂಬದ ವಿರೋಧದ ನಡುವೆಯೂ ಇಬ್ಬರೂ ಮನೆಯಿಂದ ತೆರಳಿ ಚಿಂತಾಮಣಿಯ ದೇವಸ್ಥಾನದಲ್ಲಿ ವಿವಾಹವಾಗಿದ್ದರು. ಬಳಿಕ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿ ನಾವು ಇಷ್ಟಪೂರ್ವಕವಾಗಿ ಮದುವೆಯಾಗಿರುವುದಾಗಿ ಹೇಳಿಕೊಂಡು ತಮ್ಮ ಜೀವನಕ್ಕೆ ಅಡ್ಡಿಯಾಗಬಾರದೆಂದು ಮನವಿ ಮಾಡಿಕೊಂಡಿದ್ರು. ಆದರೆ ಯುವತಿಯ ಪೋಷಕರು ಹಾಗೂ ಸಂಬಂಧಿಕರು ಯುವಕನ ವಿರುದ್ಧ ಹಲವು ಆರೋಪಗಳನ್ನು ಮುಂದಿಟ್ಟ ಹಿನ್ನೆಲೆಯಲ್ಲಿ ಕೀರ್ತನ ಪೋಷಕರ ಮಾತು ಕೇಳಿ ಪೊಲೀಸ್ ಠಾಣೆಯಲ್ಲಿಯೇ ಸಂದೀಪ್ ಕಟ್ಟಿದ್ದ ತಾಳಿಯನ್ನು ಕಿತ್ತೆಸೆದು ಮನೆಗೆ ಮರಳಿದ್ಲು. ಇದಾದ ಬಳಿಕ ಪರಿಸ್ಥಿತಿ ಮತ್ತೊಮ್ಮೆ ತಿರುವು ಪಡೆದುಕೊಂಡಿದೆ. ಮನೆಗೆ ಹಿಂತಿರುಗಿದ ನಂತರ ಪೋಷಕರು ಹಾಗೂ ಸಂಬಂಧಿಕರಿಂದ ನಿರಂತರ ಕಿರುಕುಳ ಎದುರಿಸಬೇಕಾಯಿತೆಂದು ಯುವತಿ ಆರೋಪಿಸಿದ್ದಾಳೆ. ಪ್ರೀತಿಯ ಬಗ್ಗೆ ತಪ್ಪು ಮಾಹಿತಿ ನೀಡಿ ನಮ್ಮಿಬ್ಬರನ್ನು ದೂರ ಮಾಡಲಾಗಿದೆ. ನನಗೆ ಸಂದೀಪ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಯುವತಿ ಕೀರ್ತನ ಹೇಳಿಕೊಂಡಿದ್ದು, ಬಳಿಕ ಪ್ರೇಮಿ ಸಂದೀಪ್ಗೆ ಕರೆ ಮಾಡಿ ಮತ್ತೆ ಸಂಪರ್ಕ ಸಾಧಿಸಿದ್ದಾಳೆ. ಇಬ್ಬರು ಮತ್ತೊಮ್ಮೆ ಮನೆಯಿಂದ ತೆರಳಿ ವಿವಾಹವಾಗಿದ್ದು ನಿಗೂಢ ಸ್ಥಳವೊಂದರಲ್ಲಿ ಕುಳಿತು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಜೀವಕ್ಕೆ ಅಪಾಯವಿದ್ದು ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಸಾಯಿ ಸಂದೀಪ್ ಅಂತ. ನಾನು ST ಸಮುದಾಯ ಹುಡುಗ. ನಾನು ಹೋದ 5 ತಿಂಗಳ ಹಿಂದ್ಗಡೆ ಕೀರ್ತನ ಅನ್ನೋ ಒಂದು ಹುಡುಗಿನ ಮದುವೆ ಆಗಿದ್ದೆ. ಅವರು ಬಂದುಬಿಟ್ಟು ಬಲ್ಜಿಗ ಕ್ಯಾಸ್ಟು. ಅವರು ಆಗ ಮದುವೆ ಆದಾಗ ಅವಳು ಅವ್ರ ಅಪ್ಪ ಅಮ್ಮ ಮಾತು ಕೇಳಿ ಅವ್ರ ಅಪ್ಪ ಅಮ್ಮ ಜೊತೆ ವಾಪಸ್ ಹೊರಟೋಗಿದ್ಲು. ಹಾಗೆ ನನಗೆ ಪ್ರಾಣ ಬೆದರಿಕೆ ಹಾಕಿದ್ರು ಅವ್ರ ಮನೆ ಕಡೆಯಿಂದ. ನಾನು ST ಸಮುದಾಯ ಹುಡುಗ ಅಂತ ನನಗೆಲ್ಲ ಕಿರುಕುಳ ಮಾಡಿ ಅವರು ಇದು ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು, ಸಾಯಿಸಾಕ್ಬಿಡ್ತೀವಿ ಅಂತೆಲ್ಲ. ಮತ್ತು ಈಗ 5 ತಿಂಗಳ ನಂತರ ಮತ್ತೆ ಆ ಹುಡುಗಿ ನಿನ್ನೆ ಫೋನ್ ಮಾಡಿಬಿಟ್ಟು ನನಗೆ ಎಲ್ಲಿದೆಯಾ ಬಾ, ನಾನು ನಿನ್ನ ಬಿಟ್ಟಿರೋಕ್ಕಾಗ್ತಲ್ಲ, ಮದುವೆ ಮಾಡ್ಕೊ ನನ್ನ ಅಂತೆಲ್ಲ ಹೇಳಿ ಆ ಹುಡುಗಿ ನನ್ನ ಕರ್ಕೊಂಬಂದಿದ್ದಾಳೆ. ಈಗ ನನಗಿವಾಗ ನಾನು ಸ್ಟೇಷನ್ಗೆ ಬರೋಕ್ಕೂ ನನಗೆ ಭಯ ಆಗ್ತಾಯಿದೆ. ನನಗೆ ಪ್ರಾಣ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ. ನನಗೆ ದಯವಿಟ್ಟು ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇನ್ನು ಯುವಕ ಸಂದೀಪ್ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದವನಾಗಿದ್ದು ಯುವತಿ ಬಲಿಜ ಸಮುದಾಯಕ್ಕೆ ಸೇರಿದವಳಾಗಿದ್ದಾಳೆ. ಅಂತರ್ಜಾತಿ ವಿವಾಹಕ್ಕೆ ಯುವತಿಯ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಸಂದೀಪ್ ಆರೋಪಿಸಿದ್ದಾನೆ. ಯುವತಿಯ ಸಂಬಂಧಿಕರಿಂದ ಜೀವ ಬೆದರಿಕೆ ಎದುರಾಗುತ್ತಿದೆ, ನನಗೆ ಯಾವುದೇ ಅನಾಹುತವಾದರೆ ಅದಕ್ಕೆ ಸಂಬಂಧಿಕರೇ ಹೊಣೆ ಎಂದು ಹೇಳಿರುವ ಸಂದೀಪ್ ತಮ್ಮ ದಾಂಪತ್ಯ ಜೀವನಕ್ಕೆ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾನೆ. ನನ್ನ ಹೆಸರು ಕೀರ್ತನ ಅಂತ. ಇವರು ನನ್ನ ಗಂಡ ಸಾಯಿ ಸಂದೀಪ್ ಅಂತ. ನಾವಿಬ್ಬರು ಜನವರಿಯಲ್ಲಿ ಇಷ್ಟಪಟ್ಟು ಮದುವೆ ಆಗಿದ್ವಿ. ಆದರೆ ನಮ್ಮ ಮನೆಯವರು ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರು. ಸ್ಟೇಷನ್ಗೆ ನ್ಯಾಯಕ್ಕೆ ಅಂತ ಹೋದರೆ ಸ್ಟೇಷನಲ್ಲಿ ನಮಗೆ ಪೊಲೀಸರು ನ್ಯಾಯ ಕೊಡೋಕ್ಕಾಗಿಲ್ಲ. ಆವಾಗ ನನಗೆ ನಮ್ಮ ಮನೆಯವರು ಸ್ಟೇಷನಲ್ಲಿ ಇವ್ರು ಸರಿ ಇಲ್ಲ ಅಂತ ಒಂದು ಹುಡುಗಿಯವ್ರ ಮೇಲೆ ಕೇಸ್ ಹಾಕಿತ್ತು. ಆ ಕೇಸೆಲ್ಲ ಗೊತ್ತಿಟ್ಕೊಂಡೆ ನಾನು ಇವ್ರನ್ನ ಮದುವೆ ಆಗಿದ್ದೆ. ಆ ಹುಡುಗಿನ ಸ್ಟೇಷನ್ಗೆ ಕರೆಸಿ ಆ ಹುಡುಗಿ ಇವನಿಂದ ಪ್ರೆಗ್ನೆಂಟ್ ಆಗಿದ್ಲು ಅಂತ ಎಲ್ಲ ನನ್ನ ಹತ್ರ ಹೇಳಿದ್ಲು. ಇದನ್ನೆಲ್ಲ ನಾನು ನಂಬಿದ್ದೆ. ಆದರೆ ಇದೆಲ್ಲ ಸುಳ್ಳು ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ಇದೆಲ್ಲ ನಮ್ಮ ಮನೆ ಹತ್ರ ದುಡ್ಡಿಸ್ಕೊಂಡು ಹೇಳಿರೋದು ನನಗೆ ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ನನಗೆ ಈ ಥರ ಮಾತುಗಳೆಲ್ಲ ಹೇಳಿ ನಮ್ಮ ಮನೆಯವರು ಇವ್ರನ್ನ ದೂರ ಮಾಡಿಬಿಟ್ರು. ಆದರೆ ಈಗ ಒಂದು 6 ತಿಂಗಳಿಂದ ನಾನು ನಮ್ಮ ಮನೇಲಿದ್ದೆ. ಆದರೆ ನಮ್ಮ ಮನೆಯವರು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ಆವತ್ತು ನಾನು ಇವ್ರನ್ನ ಮದುವೆ ಆದೆ ಅಂತ ನನಗೆ ಮನೇಲಿ ಹೊಡೆಯೋದು, ಕೆಟ್ಟ ಮಾತಲ್ಲೆಲ್ಲ ಬೈಯೋದು, ಈ ಥರ ಎಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಬೇರೆ ಎಲ್ಲ ಮದುವೆ ಆಗು ಅಂತೆಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಆ ರೀತಿ ನಾನು ನಮ್ಮ ಮನೆಯವ್ರ ಜೊತೆ ಇರೋಕ್ಕಾಗ್ದಿರಾ ಇವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಈಗ ಮದುವೆ ಆಗಿದ್ದೀನಿ. ಇವಾಗ ನಮಗೆ ಆ್ಯಕ್ಚುಲಿ ಕೊಲೆ ಬೆದರಿಕೆ ಇದೆ ನನಗೂ ಅವ್ರಿಗಿಬ್ಬರಿಗೂ. ನನಗೆ ಫಸ್ಟ್ ಟೈಮ್ ಮದುವೆ ಆದಾಗೆಲ್ಲ ಇವರು ಮನೆಯವರೆಲ್ಲ ಬಂದು ಹೊಡೆದಿದ್ರು ನನ್ನ. ಅದಕ್ಕೆ ನನಗೆ ಆಚೆ ಕಡೆ ಇವ್ರನ್ನ ಕರ್ಕೊಂಬರೋಕ್ಕೆ ಭಯ ಆಗ್ತಾಯಿದೆ. ನನಗೆ ಪ್ರೊಟೆಕ್ಷನ್ ಬೇಕು. ನಮಗೆ ಸ್ಟೇಷನ್ಗೆ ಹೋದ್ರೂ ಅಲ್ಲೂ ಪ್ರೊಟೆಕ್ಷನ್ ಇರಲ್ಲ ನಮಗೆ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ನಾವು ಆಚೆ ಹೋಗೋಕ್ಕೆ ನಮಗೆ ಭಯ ಆಗ್ತಾಯಿದೆ. ನಮ್ಮ ಮನೆಯವರು ಏನು ಮಾಡ್ತಾರೆ, ಮನೆಯವ್ರು ಕೊಲೆ ಬೆದರಿಕೆ ಬೇರೆ ಹಾಕಿದ್ದಾರೆ. ಎಲ್ಲಾದರೂ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಅಂತೆಲ್ಲ. ಅದಕ್ಕೆ ನನಗೆ ಪ್ರೊಟೆಕ್ಷನ್ ಬೇಕು ಅಂತಲೇ ನಾನು ನನ್ನ ಹೆಂಡತಿ ವಿಡಿಯೋ ಮಾಡ್ತಾ ಇದ್ದೀವಿ. ನೀವೇ ನಮಗೆ ಪ್ರೊಟೆಕ್ಷನ್ ಕೊಡಿ.
ಒಟ್ಟಾರೆ ಒಂದು ಬಾರಿ ಪ್ರೇಮಿಯನ್ನು ಬಿಟ್ಟು ಪೋಷಕರ ಮಾತು ಕೇಳಿ ದೂರವಾಗಿದ್ದ ಯುವತಿ ಇದೀಗ ಮತ್ತೆ ಅದೇ ಪ್ರೇಮಿಯ ಕೈ ಹಿಡಿದು ಹೊಸ ಜೀವನ ಆರಂಭಿಸಿರುವುದು ಜಿಲ್ಲೆಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಅಂತರ್ಜಾತಿ ವಿವಾಹ, ಕುಟುಂಬದ ವಿರೋಧ, ಜೀವ ಬೆದರಿಕೆ ಆರೋಪಗಳ ನಡುವೆ ಒಂದಾಗಿರುವ ಈ ಜೋಡಿ ತಮ್ಮ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯತ್ತ ನಿರೀಕ್ಷೆಯಿಂದ ನೋಡುತ್ತಿದೆ. ಈ ಲವ್ ಮಿಸ್ಟರಿ ಕತೆ ಮುಂದೆ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.